ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಕನ್ನಡ ಚಿತ್ರಗಳಿಗೆ ಸಹಜವಾಗಿ ಕನ್ನಡ ಚಿತ್ರ ನಿರ್ಮಾಪಕರಿಗೆ ಒಂದು ಆಸೆ ಹುಟ್ಟುಕೊಳ್ಳುತ್ತೆ. ಇಂಥ ಫೆಸ್ಟಿವಲ್ಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ನಾವು ಪ್ರದರ್ಶನ ಮಾಡಬೇಕು. ಪ್ರತಿ ಸಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುವಾಗ ಏನಾದರೂ ಒಂದು ವಿವಾದಗಳು ಅದರ ಸುತ್ತಲೂ ಇದ್ದೇ ಇರ್ತವೆ. ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅನ್ನೋದು ಕಲ್ಪನೆ ಹುಟ್ಟಿಕೊಂಡಿದ್ದೆ ಕಲೆಯಾಗಿ ಸಿನಿಮಾವನ್ನು ನಾವು ಅಧ್ಯಯನ ಮಾಡಬೇಕು. ನಮ್ಮ ಊರುಗಳಲ್ಲಿ ಯಾಕೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡ್ತಾರೆ? ಜಗತ್ತಿನ ಬಹಳ ದೊಡ್ಡ ಫಿಲಂ ಫೆಸ್ಟಿವಲ್ ಕಾನ್ ಇರ್ಬೋದು, ಬರ್ಲಿನ್ ಇರ್ಬೋದು, ಎಲ್ಲ ಕೂಡ ಒಂದೊಂದು ಊರಿನಲ್ಲಿ ನಡೆಯುತ್ತೆ. ಬೆಂಗಳೂರಿನಲ್ಲಿ ಒಂದು ಗುಂಪಿತ್ತು, ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗಳಿಗೆ ಹೋಗೋರು, ಎಲ್ಲೇ ಆದರೂ ಹೋಗೋರು ಅಂತ ಹೇಳಿ ಸುಚಿತ್ರಾ ಫಿಲಂ ಸೊಸೈಟಿ, ನಮ್ಮಲ್ಲಿ ಫಿಲಂ ಸೊಸೈಟಿ ಮೂವ್ಮೆಂಟ್ ಬಹಳ ದೊಡ್ಡ ಕೆಲಸ ಮಾಡಿ ಅಷ್ಟೊತ್ತಿಗೆ 4ನೇ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಗೋತ್ತಿಗೆ ಚಲನಚಿತ್ರ ಅಕಾಡೆಮಿ ಬಿಟ್ಟು ಒಂದು ವರ್ಷ ಇದು ಗೊಂದಲ, ಅವ್ರು ನಡೆಸಬೇಕು ಇವ್ರು ನಡೆಸಬೇಕು ಅಂತ ಹೇಳಿ ನಡಿಲಿಲ್ಲ ಒಂದು ವರ್ಷ. ಅಂದ್ರೆ ಈ ಅಕ್ರೆಡಿಷನ್ ಅಂದ್ರೆ ಎಲ್ಲಿಂದ ಅಕ್ರೆಡಿಷನ್? ಹೌದು, ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ಒಂದು ಇಂಟರ್ನ್ಯಾಷನಲ್ ಬಾಡಿ ಇದೆ. ಕರ್ನಾಟಕ ಸರ್ಕಾರ ಈ ಹೊಣೆಗಾರಿಕೆಯನ್ನು ಹೊತ್ತುಕೊಂಡ ಮೇಲೆ ನೀವು ವಾರ್ತಾ ಇಲಾಖೆ ಮೂಲಕನೋ ಚಲನಚಿತ್ರ ಅಕಾಡೆಮಿ ಮೂಲಕನೋ ಫೆಸ್ಟಿವಲ್ ಮಾಡ್ತೀನಿ ಅಂತ ಇನ್ನು ಯೋಚನೆ ಮಾಡ್ತಿರೋದೇ ತಪ್ಪು. ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಇದು ಬ್ಯಾಂಗ್ಳೂರ್ ಫಿಲಂ ಫೆಸ್ಟಿವಲ್ ಅಲ್ಲ, ಇದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲಂ. ಇಲ್ಲಿ ಇಂಟರ್ನ್ಯಾಷನಲ್ ಸಿನಿಮಾಗಳನ್ನು ತೋರಿಸಬೇಕು ನೀವು. ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಯಾವುದನ್ನ ಪ್ರದರ್ಶನ ಮಾಡಬೇಕು ಅನ್ನೋದು ಪೂರ್ವಭಾವಿಯಾಗಿ ನೋಡ್ಲೇಬೇಕು, ನೋಡಿ ಆಯ್ಕೆ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕಾಗಿಯೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ಒಂದು ಡಿಪಾರ್ಟ್ಮೆಂಟ್ ಅನ್ನ ಮಾಡಿ ಅಲ್ಲೊಂದು 4 ಜನರನ್ನು ನೀವು ಮಾಡಿ. ಬಹಳ ಸಲ ನಾನು ನೋಡಿದ್ದೀನಿ ಫೆಸ್ಟಿವಲ್ ಅಲ್ಲಿ ಹೊಸ ಹುಡುಗರು ಮೆಂಬರ್ಶಿಪ್ ಮಾಡ್ಕೊಂಡ್ಬಿಡ್ತಾರೆ, ಹೋಗ್ತಾರೆ. ಅಲ್ಲಿ 10ರಲ್ಲಿ ಬಹಳ ರಶ್ ಇದೆ ಅಂತೆ, 12ರಲ್ಲಿ ಖಾಲಿಯಲ್ಲಿ ಹೋಗೋಣ ಅಂತ ಹಿಂಗೆ ನೋಡ್ಬೇಕು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಇದೇ ಮಾರ್ಚ್ 1ರಿಂದ 8ನೇ ತಾರೀಕಿನವರೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಕನ್ನಡ ಚಿತ್ರಗಳಿಗೆ ಸಹಜವಾಗಿ ಕನ್ನಡ ಚಿತ್ರ ನಿರ್ಮಾಪಕರಿಗೆ ಒಂದು ಆಸೆ ಹುಟ್ಟುಕೊಳ್ಳುತ್ತೆ. ಇಂಥ ಫೆಸ್ಟಿವಲ್ಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ನಾವು ಪ್ರದರ್ಶನ ಮಾಡಬೇಕು ಅನ್ನುವಂಥ ಆಸೆ ಸಹಜವಾಗಿ ಕನ್ನಡ ಚಿತ್ರ ನಿರ್ಮಾಪಕರು ಹುಟ್ಟುಕೊಳ್ತದೆ. ಆದರೆ ಈ ಬಾರಿ ಏನಾಗಿದೆ, ಈ ಫಿಲ್ಮ್ ಫೆಸ್ಟಿವಲ್ಗೆ ತಮ್ಮ ಚಿತ್ರವನ್ನು ಪ್ರದರ್ಶನ ಮಾಡಿ ಅಂತ ಸುಮಾರು ಒಂದು 100ಕ್ಕೂ ಹೆಚ್ಚು ಅರ್ಜಿಗಳು ಬಂದ್ಬಿಟ್ಟಿವೆ. ಆದರೆ ಸರ್ಕಾರದಿಂದ ಅಥವಾ ಅಕಾಡೆಮಿಯಿಂದ ಕೇವಲ ಒಂದು 14 ಸಿನಿಮಾಗಳಿಗೆ ಮಾತ್ರ ಅವಕಾಶ ಸಿಕ್ಕಿದೆ. ಅವಕಾಶ ವಂಚಿತರು ಏನ್ ಮಾಡ್ಬಿಟ್ಟಿದ್ದಾರೆ, ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಈಗ ನ್ಯಾಯಾಲಯಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನ್ಯಾಯಾಲಯದ ಕಟಕಟೆಯನ್ನು ಹತ್ತಿದೆ. ಯಾಕೆ ಈ ರೀತಿಯ ಫೆಸ್ಟಿವಲ್ನಲ್ಲಿ ಕನ್ನಡ ಸಿನಿಮಾಗಳಿಗೆ ಅವಕಾಶ ಸಿಗ್ತಾ ಇಲ್ಲ, ಅಥವಾ ಇದಕ್ಕಿರುವಂತಹ ಬೇರೆ 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 ಕಾರಣಗಳೇನು? ವಾಸ್ತವವಾಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಪರ್ಯಾಯವಾಗಿ ಬೇರೆ ಏನಾದರೂ ಮಾಡಬಹುದಾ? ಒಟ್ಟಾರೆಗೆ ಕನ್ನಡ ಚಿತ್ರರಂಗಕ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಷ್ಟೇ ಅಲ್ಲದೆ ಇನ್ಯಾವ ಪರ್ಯಾಯ ಮಾರ್ಗಗಳನ್ನು ಹುಡುಕಬಹುದು? ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಶ್ರೀಧರ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಧರ ಮೂರ್ತಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ ಶ್ರೀಧರ. ನಮಸ್ಕಾರ. ಪ್ರತಿ ಸಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುವಾಗ ಏನಾದರೂ ಒಂದು ವಿವಾದಗಳು ಅದರ ಸುತ್ತಲೂ ಇದ್ದೇ ಇರ್ತವೆ. ಈ ಬಾರಿ ಅತಿ ಹೆಚ್ಚು ಅರ್ಜಿಗಳು ಬಂದ ಕಾರಣಕ್ಕಾಗಿ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಕನ್ನಡ ಸಿನಿಮಾಗಳಿಗೆ ನಮ್ಮವರೇ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಏನು ಇನ್ಯಾರು ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ವಿವಾದವನ್ನ ನೀವು ಹೇಗೆ ನೋಡ್ತೀರಿ? ಈ ವಿವಾದಕ್ಕೆ ಕಾರಣ ಏನು? ಸರ್ಕಾರ ಕಾರಣವಾ, ನಿರ್ಮಾಪಕರ ಕಾರಣವಾ, ಅಥವಾ ಫೆಸ್ಟಿವಲ್ ನಡೆಸುವಂತ ಆಯೋಜಕರ ಕಾರಣವಾ? ಏನಿದು ವಿವಾದ? ಇದು ಒಂದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಇದೆ. ಸಿನಿಮಾಕ್ಕೆ ಕಲೆಯಾಗಿ ಒಂದು ಆಯಾಮ ಇದೆ, ಉದ್ಯಮವಾಗಿ ಒಂದು ಆಯಾಮ ಇದೆ. ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅನ್ನೋದು ಕಲ್ಪನೆ ಹುಟ್ಟಿಕೊಂಡಿದ್ದೆ ಕಲೆಯಾಗಿ ಸಿನಿಮಾವನ್ನು ನಾವು ಅಧ್ಯಯನ ಮಾಡಬೇಕು. ಸಿನಿಮಾವನ್ನ ಕಲಾಕೃತಿಯಾಗಿ ನಾನು ನೋಡ್ಬೇಕು. ಜಾಗತಿಕವಾಗಿ ಏನಾಗ್ತಾ ಇದೆ, ಸೊ ನಾನು ಶೇಕ್ಸ್ಪಿಯರ್ ನಾಟಕ ಯಾಕೆ ಓದ್ತೀನಿ, ಗ್ಲೋಬಲಿ ನಾಟಕಗಳು ಹೆಂಗಿದೆ ಅಂತ ನಂಗೆ ಗೊತ್ತಾಗ್ಬೇಕು. ಈಗ ಯಾರೋ ಒಂದು ಬುಕರ್ ಪ್ರಶಸ್ತಿ ಬಂದ್ರೆ ನಾನು ಪುಸ್ತಕ ತರಿಸ್ಕೊಂಡು ಬಿಡ್ತೀನಿ. ಇದು ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ಜಾಗತಿಕವಾಗಿ ಏನೇನು ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದು ಬಹಳ ಗಂಭೀರ ಸಿನಿಮಾ ಅಧ್ಯಯನ ಮಾಡುವವರಿಗೆ ಮಾಡ್ತಾ ಇತ್ತು. ಭಾರತದಲ್ಲಿ ಒಂದು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ 60ನೇ ಇಸ್ವಿಯಿಂದ ಶುರುವಾಯಿತು. ಸತ್ಯಜಿತ್ ರೇ, ಋತ್ವಿಕ್ ಘಟಕ್ ಎಲ್ಲ ಇದರಿಂದಲೇ ಹುಟ್ಟಿ ಬಂದಂಥವ್ರು, ಬಹಳ ದೊಡ್ಡ ದೊಡ್ಡ ನಿರ್ದೇಶಕರೆಲ್ಲ. ಇದು ಮೊದಲು ಏನ್ ಮಾಡ್ತಾ ಇತ್ತು ಅಂತಂದ್ರೆ ಪ್ರತಿ ನಗರದಲ್ಲೂ ಸಂಚಾರ ಮಾಡ್ತಾ ಇತ್ತು. ಈ ವರ್ಷ ಹೈದರಾಬಾದ್ ಅಲ್ಲಾದ್ರೆ ಮುಂದಿನ ವರ್ಷ ಮುಂಬೈ ಆಗಲ್ಲ. ಬೆಂಗಳೂರಿಗೆ ಕೂಡ 1980ರಲ್ಲಿ ಒಂದ್ಸಲ ಬಂತು, 1992ರಲ್ಲಿ ಒಂದ್ಸಲ ಬಂತು.
ಇದು ಆದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೊಳ್ತು, ಬಹುಶಃ 97-98 ಸುಮಾರಿಗೆ. ಪ್ರತಿ ಸಲನೂ ಆ ಊರಲ್ಲಿ ಸಿದ್ಧತೆ ಸರಿಯಾಗಿರಲ್ಲ, ಅಲ್ಲಿ ಟಾಕೀಸ್ಗಳು ಸರಿಯಾಗಿ ಸಿಕ್ಕಲ್ಲ. ಇದ್ರ ಮಾಡೋ ಬದಲಿಗೆ ಅದಕ್ಕೊಂದು ಪರ್ಮನೆಂಟ್ ಫಿಲಂ ಫೆಸ್ಟಿವಲ್ ಡಿಪಾರ್ಟ್ಮೆಂಟ್ ಅಂತ ಮಾಡ್ಬಿಟ್ಟು ಗೋವಾದಲ್ಲಿ ಪರ್ಮನೆಂಟ್ ಆಗಿ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಡೆಯೋ ಹಾಗೆ ಮಾಡ್ಬೇಕು. ಡಿಸೆಂಬರ್ ಕೊನೆ ವಾರದಲ್ಲಿ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಗೋವಾದಲ್ಲಿ ನಡೆಯುತ್ತೆ, ಬೇರೆ ಎಲ್ಲೂ ಇಲ್ಲ, ಬರೀ ಗೋವಾದಲ್ಲಿ ಮಾತ್ರ. ಮೊಟ್ಟ ಮೊದಲು ಈ ಪ್ರಶ್ನೆ ಮುಂಬೈನಲ್ಲಿ ಎತ್ಕೊಂತಾರೆ, ಪರ್ಮನೆಂಟ್ ಗೋವಾದಲ್ಲಿ ಆಗ್ಬಿಟ್ರೆ ನಮ್ಮವ್ರು ಹೆಂಗ್ ನೋಡೋಣ, ಪ್ರತಿ ಸಲ ಗೋವಾಕ್ಕೆ ಹೋಗ್ಬೇಕಾ? ಮತ್ ಗೋವಾ ಭಾರತದ ಕೇಂದ್ರದಲ್ಲಿ ಏನು ಇಲ್ಲ. ಉತ್ತರ ಭಾರತದವ್ರಿಗಂತೂ ಗೋವಾ, ದೆಹಲಿನಲ್ಲಿರೋ ಕಲ್ಕತ್ತಾದಲ್ಲಿರೋ ಗೋವಾಕ್ಕೆ ಬರ್ಬೇಕು ಅನ್ನೋದು ಬಹಳ ದೊಡ್ಡ ಕಷ್ಟ. ನಮ್ಮ ಊರುಗಳಲ್ಲಿ ಯಾಕೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡಬಾರದು? ಜಗತ್ತಿನ ಬಹಳ ದೊಡ್ಡ ಫಿಲಂ ಫೆಸ್ಟಿವಲ್ ಕಾನ್ ಇರ್ಬೋದು, ಬರ್ಲಿನ್ ಇರ್ಬೋದು, ಎಲ್ಲ ಕೂಡ ಒಂದೊಂದು ಊರಿನಲ್ಲಿ ನಡೆಯುತ್ತೆ. ಅದು ಇಟ್ ಇಸ್ ನಾಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್, ಇಟ್ ಇಸ್ ನೋನ್ ಆಸ್ ದಿ ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್. ಈ ತರದಲ್ಲಿ ಮೊದಲು ಮುಂಬೈಯಲ್ಲಿ ಹುಟ್ಕೊಳ್ತು, ಆಮೇಲೆ ಮದ್ರಾಸ್, ಚೆನ್ನೈನಲ್ಲಿ ಬಂತು, ತಿರುವನಂತಪುರದಲ್ಲಿ ಬಂತು, ಬೆಂಗಳೂರಿನಲ್ಲಿ ಒಂದು ಗುಂಪಿತ್ತು. ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗಳಿಗೆ ಹೋಗೋರು, ಎಲ್ಲೇ ಆದ್ರೂ ಹೋಗೋರು. ಅವರೆಲ್ಲ ಹಾಗಾದ್ರೆ ನಾವು ಬೆಂಗಳೂರಲ್ಲೇ ಯಾಕೆ ಮಾಡಬಾರದು ಇದನ್ನ ಅಂತ ಹೇಳಿ ಸುಚಿತ್ರಾ ಫಿಲಂ ಸೊಸೈಟಿ, ನಮ್ಮಲ್ಲಿ ಫಿಲಂ ಸೊಸೈಟಿ ಮೂವ್ಮೆಂಟ್ ಬಹಳ ದೊಡ್ಡ ಕೆಲಸ ಮಾಡಿದೆ. ಸುಚಿತ್ರಾ ಫಿಲಂ ಸೊಸೈಟಿಯವರು ಈ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅನ್ನ ಮೊದಲು ಶುರು ಮಾಡಿದ್ರು. ಮೊದಲು 3-4 ವರ್ಷ ಇದು ಹೀಗೆ ನಡ್ಕೊಂಡು ಹೋಯಿತು. ಅಷ್ಟೊತ್ತಿಗೆ 4ನೇ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಗೋತ್ತಿಗೆ ಚಲನಚಿತ್ರ ಅಕಾಡೆಮಿ ಹುಟ್ಟು. ಅವಾಗ ಪ್ರಶ್ನೆ ಏನ್ ಬಂತು ಅಂತಂದ್ರೆ, ಸರ್ಕಾರ ಅನುದಾನ ಕೊಡುತ್ತೆ, ಉದ್ಯಮ ಅನುದಾನ ಕೊಡುತ್ತೆ ಈ ಫೆಸ್ಟಿವಲ್ ನಡೆಸೋದಕ್ಕೆ, ಮತ್ತೆ ಯಾವ್ದು ಫಿಲಂ ಸೊಸೈಟಿಯಾಗಿ ನಡೆಸ್ಬೇಕು? ಸರ್ಕಾರದ ಬಾಡಿ ಇದೆಯಲ್ಲ ಚಲನಚಿತ್ರ ಅಕಾಡೆಮಿ, ಅದನ್ನ ನಡೆಸ್ಬೇಕಾ? 1 ವರ್ಷ ಇದು ಗೊಂದಲ, ಅವ್ರು ನಡೆಸ್ಬೇಕು ಇವ್ರು ನಡೆಸ್ಬೇಕು ಅಂತ ಹೇಳಿ ನಡಿಲಿಲ್ಲ. 1 ವರ್ಷ ಕೊನೆ ಒಂದು ಶಾರ್ಟ್ ಫಿಲಂ ಫೆಸ್ಟಿವಲ್ ನಡೆಸಿ ಅದನ್ನು ಮುಗಿಸಿದ್ರು. ಮುಂದಿನ ವರ್ಷದಿಂದ ಚಲನಚಿತ್ರ ಅಕಾಡೆಮಿನೇ ಫಿಲಂ ಫೆಸ್ಟಿವಲ್ ಅನ್ನ ನಡೆಸೋದಕ್ಕೆ ಶುರು ಮಾಡಿದ್ರು. ವಾರ್ತಾ ಇಲಾಖೆಯ ಕೈಗೆ ಈ ಫೆಸ್ಟಿವಲ್ ಬಂತು. ಇಲ್ಲಿಂದ ಮುಂದಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಡ್ಕೊಂಡು ಬರ್ತಾ ಇದೆ. ಇದು 12ನೇ ಆವೃತ್ತಿಗೆ ಬರೋದಕ್ಕೆ ಇದು ನಿರಂತರವಾಗಿ ನಡಿಬೇಕು, ಅಕ್ರಿಡಿಷನ್ ಸಿಗಬೇಕಾದ್ರೆ ನಿರಂತರವಾಗಿ ನಡಿಬೇಕು, ಮತ್ತು ಜಗತ್ತಿನ ಎಲ್ಲಾ ಭಾಗದ ಸಿನಿಮಾಗಳು ಇಲ್ಲಿ ರೆಪ್ರೆಸೆಂಟ್ ಆಗಿರ್ಬೇಕು. ಅಂದ್ರೆ ಈ ಅಕ್ರಿಡಿಷನ್ ಅಂದ್ರೆ ಎಲ್ಲಿಂದ ಅಕ್ರಿಡಿಷನ್? ಹೌದು, ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ಒಂದು ಇಂಟರ್ನ್ಯಾಷನಲ್ ಬಾಡಿ ಇದೆ, ಅದು ಅಕ್ರೆಡಿಟ್ ಮಾಡುತ್ತೆ. ಅದು ಅಕ್ರಿಡಿಷನ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ, ಸೊ ನೀವು ಯಾವುದೋ ಒಂದು ಬಹಳ ಮುಖ್ಯವಾದ್ದು, ನಿಮ್ಗೆ ಆಸ್ಕರ್ ಬಂದಿರೋದು ಅಥವಾ ಇಂಟರ್ನ್ಯಾಷನಲ್ ಕಾನ್ ಅಲ್ಲಿ ಯಾವುದೋ ಒಂದು ಪ್ರಶಸ್ತಿ ಬಂದಿರೋದು, ಅವ್ರು ನಿಮಗೆ ಕೊಡ್ತಾರೆ ಸಿನಿಮಾ. ಇಲ್ಲಿ ಇಂತಹ ಫೆಸ್ಟಿವಲ್ಗಳು ಜಗತ್ತಿನಾದ್ಯಂತ ಕನಿಷ್ಠ 400 ಫೆಸ್ಟಿವಲ್ ನಡೆಯುತ್ತೆ ಅಂತ ಒಂದು ಅಂದಾಜು. ಅಂದ್ರೆ ಅಕ್ರಿಡಿಷನ್ ಇದ್ರೆ ಜಗತ್ತಿನ ಶ್ರೇಷ್ಠ ಚಿತ್ರಗಳನ್ನು ಭಾರತೀಯರು ನೋಡಬಹುದು. ಅಕ್ರಿಡಿಷನ್ಗೆ ಕೆಲವು ನಿಯಮಗಳಿದೆ. ಏನು ಅಂತಂದ್ರೆ, ಒಂದು, ಅದು ಜಗತ್ತಿನ ಎಲ್ಲಾ ಭಾಷೆಯ ಸಿನಿಮಾಗಳನ್ನ ಪ್ರತಿನಿಧಿಸಬೇಕು, ಎಲ್ಲಾ ಸಂಸ್ಕೃತಿಯನ್ನ, ಎಲ್ಲ ಇದನ್ನು ಪ್ರತಿನಿಧಿಸಬೇಕು. ಆಮೇಲೆ ಅದಕ್ಕೊಂದು ಕ್ಯಾಲೆಂಡರ್ ಇರುತ್ತೆ, ಇಂಟರ್ನ್ಯಾಷನಲ್ ಫಿಲಂ ಕ್ಯಾಲೆಂಡರ್ ಇರುತ್ತೆ. ಆ ಕ್ಯಾಲೆಂಡರ್ ನಲ್ಲಿ ಅದು ಇರಬೇಕು. ಪ್ರತಿ ವರ್ಷ ಕೂಡ ಒಂದ್ಸಲ ಜನವರಿಲಿ ಮಾಡೋದು, ಒಂದ್ಸಲ ಫೆಬ್ರವರಿ ಮಾಡೋದು, ಒಂದ್ಸಲ ಮಾರ್ಚ್ ಅಲ್ಲಿ ಮಾಡೋದು ಇಲ್ಲ. ನಿಮಗೊಂದು ವಿಂಡೋ ಕೊಡ್ತಾರೆ, ಅಂದ್ರೆ ನಿಮ್ಗೆ ಒಂದು ಫೆಬ್ರವರಿ ಕೊನೆ ವಾರ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಮಾಡಿ. ಯಾಕೆ ಅಂದ್ರೆ ಮಾರ್ಚ್ 2ನೇ ವಾರದಲ್ಲಿ ಮುಂಬೈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಶುರು ಆಗುತ್ತೆ. ಸೊ 2 ಫೆಸ್ಟಿವಲ್ ಕ್ಲಾಶ್ ಆಗುತ್ತೆ. ಫೆಸ್ಟಿವಲ್ ತೋರ್ಸೋರು ಮಾತ್ರ ಅಲ್ಲ, ನೋಡೋರು ಇದನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ. ನನಗೆ ಬೆಂಗಳೂರಲ್ಲಿ ನೋಡಕ್ಕಾಗಿಲ್ಲ ಅಂದ್ರೆ ನಾನು ಮುಂಬೈಯಲ್ಲಿ ನೋಡ್ತೀನಿ, ಅಲ್ಲಿದ್ರೆ ಚೆನ್ನೈಯಲ್ಲಿ ನೋಡ್ತೀನಿ, ಇಲ್ಲ ಡೆಲ್ಲಿಲಿ ನೋಡ್ತೀನಿ, ನಾನು ಹಿಂಗ್ ನೋಡೋರು ಇರ್ತಾರೆ. ಸೊ ಈ ಕಾರಣಕ್ಕೆ ಒಂದು ವಿಂಡೋವನ್ನ ಮಾಡಿ, ಇದು 12ನೇ ಫೆಸ್ಟಿವಲ್ಗೆ ಅಕ್ರಿಡಿಷನ್, 13ಕ್ಕೆ ಅಕ್ರಿಡಿಷನ್ ಸ್ಯಾಂಕ್ಷನ್ ಆಯ್ತು. ಕಳೆದ 2 ಫೆಸ್ಟಿವಲ್ ಕೂಡ ವಿತ್ ಅಕ್ರಿಡಿಷನ್ ನಡೆದಿದೆ. 2 ಬಹಳ ಈ ಸಲದ ಸಮಸ್ಯೆಗೆ ಬರೋದಾದ್ರೆ, ಒಂದು, ಸರ್ಕಾರಕ್ಕೆ ಇದು ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಇದು ಅಕ್ರಿಡಿಷನ್ ಇರೋ ಫಿಲಂ ಫೆಸ್ಟಿವಲ್ ಅಂತ ಹೇಳಿ. ಅಂದ್ರೆ ಅದು ಬೈಂಡಿಂಗ್, ಅದು ಅಕ್ರಿಡಿಷನ್ ಇದೆ. ನೀವು ಬಜೆಟ್ ಅನ್ನ ಮಂಡಿಸಬಹುದೋ ಬೇಡವೋ ಅಂತ ಕೇಳ್ದಂಗೆ, ಬಜೆಟ್ ಮಂಡಿಸೋದು ನಿಮ್ಮ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ. ನೀವು ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ನೀವು ಏನ್ ಮಾಡ್ತಿರೋ ಬಿಡ್ತಿರೋ, ಬಜೆಟ್ ಅಂತ ನೀವು ಮಂಡಿಸ್ಲೇಬೇಕು. ಸೊ ನಿಮ್ಗೆ ಅಕ್ರಿಡಿಷನ್ ಇದೆ, ನೀವು ಫಿಲಂ ಫೆಸ್ಟಿವಲ್ ನಡೆಸಲೇಬೇಕು. ಕರ್ನಾಟಕ ಸರ್ಕಾರ ಈ ಹೊಣೆಗಾರಿಕೆಯನ್ನು ಹೊತ್ತುಕೊಂಡ ಮೇಲೆ ನೀವು ವಾರ್ತಾ ಇಲಾಖೆ ಮೂಲಕನೋ ಚಲನಚಿತ್ರ ಅಕಾಡೆಮಿ ಮೂಲಕನೋ ಫೆಸ್ಟಿವಲ್ ಮಾಡ್ತೀನಿ ಅಂತ ಇನ್ನು ಯೋಚನೆ ಮಾಡ್ತಿರೋದೇ ತಪ್ಪು. ಇನ್ನು ಅದು ನಿರ್ಧಾರ ಆಗಿಲ್ಲ. ಅದು ನಿರ್ಧಾರ ಆಗಿಲ್ಲ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಫೆಸ್ಟಿವಲ್ ಫೆಬ್ರವರಿ ಕೊನೆಗೆ ಆಗಬೇಕು ಅಂತ ಯಾರೋ ವಾರ್ತಾ ಇಲಾಖೆನವರು ಅಥವಾ ಸಿನಿಮಾಗೆ ಸಂಬಂಧಪಟ್ಟವರು ಅವ್ರು ಹೋಗಿ ಹೇಳ್ತಾರೆ. ಅವಾಗ ಇದ್ದಕ್ಕಿದ್ದಂಗೆ ಎದ್ದು ಕುತ್ಕೊಂಡು ಇದ್ದಕ್ಕಿದ್ದಂಗೆ ಒಬ್ರು ಆರ್ಟಿಸ್ಟಿಕ್ ಡೈರೆಕ್ಟ್ರು, ಒಬ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಒಂದು ಟೀಮ್ ಅನ್ನ ಫಾರಂ ಮಾಡ್ಬಿಟ್ಟು 40 ದಿನದಲ್ಲಿ ಎಲ್ಲ ಸಿನಿಮಾ ತರಿಸಿ ಫೆಸ್ಟಿವಲ್ ಮಾಡಿ ಅಂತ ಹೇಳ್ತಾರೆ. ಸಿನಿಮಾ ತರಿಸೋ ಪ್ರಕ್ರಿಯೆ 6 ತಿಂಗಳಲ್ಲಿ ನಡಿಬೇಕಾಗಿರುವಂತಹದ್ದು. ಈಗ ಎನ್ ವಿದ್ಯಾಶಂಕರ್ ಅವ್ರ ಹೆಸರು ನಾನು ಬಹಳ ಹೇಳ್ತೀನಿ.
ಇಷ್ಟು ಫೆಸ್ಟಿವಲ್ ನಮ್ಮಲ್ಲಿ ನಡೆದಿದೆ ಅಂದ್ರೆ ಅದಕ್ಕೆ ಎನ್ ವಿದ್ಯಾಶಂಕರ್ ಅವರೇ ಕಾರಣ. ಯಾಕಂದ್ರೆ ಅವ್ರು ಕಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಜೂರಿ ಆಗಿದ್ದವರು. ಸೊ ಅವ್ರಿಗೆ ಇಂಟರ್ನ್ಯಾಷನಲಿ ಅವರ ಒಂದು ಫೋನ್ ಕಾಲ್ಗೆ ಸಿನಿಮಾ ಕಳಿಸುವ ನಿರ್ಮಾಪಕರು ಜಗತ್ತಿನ ದೊಡ್ಡ ನಿರ್ಮಾಪಕರು ಇದ್ದಾರೆ. ವಿದ್ಯಾಶಂಕರ್ ಇಲ್ಲಿದ್ರೆ ನೀವು ಇದು ಮಾಡಕ್ ಆಗ್ತಿರ್ಲಿಲ್ಲ, ಅದ್ ನೆನ್ಪಿಟ್ಕೋಬೇಕು. ಇವ್ರು ಏನ್ ಮಾಡ್ತಾರೆ, ಇನ್ನು ಫೆಸ್ಟಿವಲ್ಗೆ ಇನ್ನು 40 ದಿನ ಇದೆ ಅಂದಾಗ ಎಲ್ಲರೂ ಕನ್ನಡ ಸಿನಿಮಾ ಒಂದು ಸೆಕ್ಷನ್ ಕರಿಬೇಕು, ಕನ್ನಡ ಸಿನಿಮಾದವರೆಲ್ಲ ಕಳಿಸಿ ಅಂತ ಹೇಳ್ತಾರೆ. ಈ ಸಲ 136 ಜನ ಆ ಥರದಲ್ಲಿ ಅಪ್ಲಿಕೇಶನ್ ಹಾಕಿದ್ರು. 136 ಅಪ್ಲಿಕೇಶನ್ ನಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಅಕ್ರೆಡಿಷನ್ ನಿಯಮದ ಪ್ರಕಾರ ನೀವು ಬರೀ ಕನ್ನಡ ಸಿನಿಮಾನ ತೋರಿಸಿ ನಿಮ್ ಅಕ್ರೆಡಿಷನ್ ಕಿತ್ಕೊಂತಾರ ಅವರು. ಇದು ಜಗತ್ತಿನ ಎಲ್ಲಾ ಭಾಗವನ್ನು ತೋರಿಸ್ಬೇಕು ನೀವು. ಸೊ ನೀವು ಎಷ್ಟು ಇದು 2 ಇದೆ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಇದು ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲ, ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್. ಇಲ್ಲಿ ಇಂಟರ್ನ್ಯಾಷನಲ್ ಸಿನಿಮಾಗಳನ್ನು ತೋರಿಸ್ಬೇಕು ನೀವು. ಸೊ ಕನ್ನಡ ಸಿನಿಮಾ ನಮ್ದು ಸೆಲೆಕ್ಟ್ ಆಗ್ಲಿಲ್ಲ, ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂತ ಇವರೆಲ್ಲ ಕೋರ್ಟಿಗೆ ಹೋಗಿದ್ದಾರೆ. ನನಗೆ ಅವ್ರ ಬಗ್ಗೆ ಸಹಾನುಭೂತಿ. ಯಾಕೆ ಅಂತ ಆಗ್ತಾ ಇದೆ ಅಂತಂದ್ರೆ, ಎಷ್ಟೋ ಸಿನಿಮಾಗಳಿಗೆ ಇವತ್ತು ಥಿಯೇಟರ್ ಸಿಗ್ತಾ ಇಲ್ಲ. ಬಹಳ ಒಳ್ಳೆಯ ಸಿನಿಮಾಗಳು ಅಂತ ಬೇರೆ ಬೇರೆ ಫೆಸ್ಟಿವಲ್ ಅಲ್ಲಿ ಅವಾರ್ಡ್ ಆಗಿರೋ ಸಿನಿಮಾಗಳನ್ನ ನಾವು ನೋಡಕ್ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದ ಸಿನಿಮಾಗಳನ್ನ ದೂರದರ್ಶನಲ್ಲಿ ತೋರಿಸ್ತಾ ಇತ್ತು, ಭಾನುವಾರ ತೋರಿಸ್ತಾ ಇತ್ತು. ಕನಿಷ್ಠ ಆ ಮೂಲಕನಾರು ಆ ಸಿನಿಮಾಗಳನ್ನು ನೋಡಿ ಇಷ್ಟಪಟ್ಟು ಜನ ಇದ್ದಾರೆ. ಇವತ್ತು ಆ ಅವಕಾಶ ಅಲ್ಲೂ ಕೂಡ ಇಲ್ಲ. ಆ ಸಿನಿಮಾಗಳು ಎಲ್ಲಿ ಪ್ರದರ್ಶನಗೊಳ್ಬೇಕು? ಹಾಗಾದ್ರೆ ಇವ್ರು ಕೇಳ್ತಿರೋದ್ರಲ್ಲಿ ಕೂಡ ನ್ಯಾಯ ಇದೆ, ನಮ್ ಸಿನಿಮಾಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಆಮೇಲೆ ನೀವು 136 ಸಿನಿಮಾನು ನೀವು ಕರೆಕ್ಟ್ ಆಗಿ ನೋಡ್ಬೇಕು ನಮ್ಗೆ ಅಂತ ಇವ್ರ ಅಪ್ಪಕ್ಕೆ. ನನ್ನ ಸಿನಿಮಾ ನೀವು ನೋಡದೆ ನಿರಾಕರಿಸಿದ್ರಿ ಅನ್ನೋದು ಇವರ ಇದ್ರಲ್ಲಿ ಇದೆ. ಆ ತರದ್ ನೋಡದೆ ನಿರಾಕರಿಸಿದ್ರಿ, ನೀವು ಬರೀ 10 ನಿಮಿಷ ನೋಡ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟಿದ್ದೀರಿ ಅಂತ. ಅವ್ರು ಚಲನಚಿತ್ರ ಅಕಾಡೆಮಿನವ್ರು ಹೇಳ್ತಾರೆ, ಇಲ್ಲ ನಾವು ನೋಡಿರೋದಕ್ಕೆ ದಾಖಲೆ ಇದೆ ಅಂತ ಹೇಳಿ. ಇದ್ರ ತಾಂತ್ರಿಕ ವಿವರಗಳಿಗೆ ನಾವು ಹೋಗೋದ್ ಬೇಡ, ಯಾಕಂದ್ರೆ ಇದು ಕೋರ್ಟ್ ಅಲ್ಲಿ ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ ನೋಡಿದಾರೋ ಬಿಟ್ಟಿದಾರೋ ಅಂತ. ಆದ್ರೆ ಎಷ್ಟೇ ಕೆಟ್ಟ ಸಿನಿಮಾ ಆಗ್ಲಿ, ನನ್ನ ಸಿನಿಮಾವನ್ನು ಪೂರ್ತಿಯಾಗಿ ನೋಡಿ ನೀವು ರಿಜೆಕ್ಟ್ ಮಾಡಿ ಅಂತ ಅವ್ನು ಯಾರಾದ್ರೂ ಹೇಳಿದ್ರೆ ನಾನು ಅದನ್ನ ಸಪೋರ್ಟ್ ಮಾಡ್ತೀನಿ. ಸಿನಿಮಾವನ್ನ ನೀವು ಅರ್ಧ ನೋಡಿಯೋ 10 ನಿಮಿಷ ನೋಡೋ, ನಿಮ್ಗೆ 25 ನಿಮಿಷದ ಮೇಲೆ ಸಿನಿಮಾ ಚೆನ್ನಾಗಿರ್ಬೋದು, ಯಾರಿಗ ಗೊತ್ತೋ, ಅಥವಾ ಅದ್ರ ಕ್ಲೈಮ್ಯಾಕ್ಸ್ ಬಹಳ ಅದ್ಭುತವಾಗಿರ್ಬೋದು. ಸಿನಿಮಾವನ್ನು ಪೂರ್ತಿಯಾಗಿ ನೋಡ್ಬೇಕು. ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ, ನೀವು 40 ದಿನ ಇದ್ದಾಗ ಸಿನಿಮಾಗಳನ್ನ ಕರೆದು 136 ಸಿನಿಮಾ ನೋಡಿ ಅಂತ ಹೇಳಿದ್ರೆ, ಇದು ಯಾರು ಅದಕ್ಕೆ ನ್ಯಾಯ ಒದಗಿಸಕ್ಕಾಗಲ್ಲ. ಅದ್ರ ಬದಲಿಗೆ ಸರ್ಕಾರ ಮಾಡಬೇಕಾದ ದಾರಿ ಒಂದು, 46 ದಿನದಲ್ಲಿ ಸಿನಿಮಾ ನೋಡಿ ಅಂದ್ರೆ ಯಾವ್ದು ಆಯ್ಕೆಗೆ ಒಂದಷ್ಟು ಟೀಮ್ ಇರುತ್ತೆ, ಜೂರಿ ಅಂತ. ಹೌದೌದು. ಈ ಸಲ ಏನ್ ಮಾಡ್ಬೇಕಾಗಿ ಬಂದಿದೆ, 136 ಕನ್ನಡ ಸಿನಿಮಾನೇ ಇದ್ದಿದ್ರಿಂದ ಇದರಲ್ಲಿ ಏಷ್ಯಾ ಕಾಂಪಿಟೇಷನ್ ಸಿನಿಮಾ ಬೇರೆ ಇರುತ್ತೆ, ಜಾಗತಿಕ ಕಾಂಪಿಟೇಷನ್ ಸಿನಿಮಾಗಳು ಬೇರೆ ಇರುತ್ತೆ. ಸೊ ಆ ಸಿನಿಮಾಗಳು ನೋಡ್ಬೇಕು. 136 ಕನ್ನಡ ಸಿನಿಮಾ ಅಷ್ಟೇ ನೋಡೋದು, ಕನಿಷ್ಠ 1200 ಸಿನಿಮಾಗಳು ನೀವು ನೋಡ್ಬೇಕು. ಅಂದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯಾವ್ದನ್ನ ಪ್ರದರ್ಶನ ಮಾಡಬೇಕು ಅನ್ನೋದು ಪೂರ್ವಭಾವಿಯಾಗಿ ನೋಡ್ಲೇಬೇಕು, ಆಯ್ಕೆ ಮಾಡ್ಬೇಕು. 1200 ಸಿನಿಮಾಗಳನ್ನ ನೀವು 40 ದಿನದಲ್ಲಿ ನೋಡಿ ಅಂತ ಹೇಳೋದೇ ಇಲ್ಲಾಜಿಕಲ್. ಇದು ಬಹಳ ತಪ್ಪಾದ ಕ್ರಮ. ಇದು ನಿಮ್ಗೆ 1200 ಅಲ್ಲ 1800 ಸಿನಿಮಾನ ನೀವು ಇದಕ್ಕೊಂದು ಇಲಾಖೆ ಸ್ಥಾಪನೆ ಮಾಡಿ. ಏನನ್ನಕ್ಕೂ ಇಲಾಖೆ ಸ್ಥಾಪನೆ ಮಾಡ್ತೀರಿ. ಅಕ್ರೆಡಿಷನ್ ಆಗಿರುವ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಮ ಹತ್ರ ಇದೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕಾಗಿಯೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಒಂದು ಡಿಪಾರ್ಟ್ಮೆಂಟ್ ಅನ್ನ ಮಾಡಿ, ಅಲ್ಲೊಂದು 4 ಜನನ ನೀವು ಮಾಡಿ. ಸೊ ನಿಮ್ಗೆ ನೀವು ಜನವರಿಯಿಂದ ಮಾರ್ಕ್ ಮಾಡ್ಕೊಂತಾ ಬರ್ತಾರೆ, ಕಾನ್ ಅಲ್ಲಿ ಯಾವ ಸಿನಿಮಾ ಪ್ರದರ್ಶನಗೊಂಡಿದೆ, ಅದರಲ್ಲಿ ನಾವು ಯಾವ್ದನ್ನ ತರಿಸಬಹುದು. ಸೊ ನಿಮಗೆ ನೆಕ್ಸ್ಟ್ ಈ ಫೆಬ್ರವರಿ ಬರೋಷ್ಟೊತ್ತಿಗೆ ನಿಮಗೆ 80% ಸೆಲೆಕ್ಷನ್ ಪ್ರೋಸೆಸ್ ಮುಗ್ದೋಗಿರುತ್ತೆ. ಜೊತೆಗೆ ನೀವು ಪ್ರತಿ 4 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ನಿಮ್ಮ ಅವಧಿಯನ್ನು ನೋಡ್ಕೊಂಡು ಕನ್ನಡ ಸಿನಿಮಾಗಳನ್ನು ನೋಡ್ಕೊಂತಾ ಬನ್ನಿ. ಆಗ ನೀವು ಪೂರ್ತಿ ನೋಡಕ್ ಸಾಧ್ಯ. 136 ಒಟ್ಟಿಗೆ 10 ದಿನದಲ್ಲಿ ನೋಡೋ ಅವಶ್ಯಕತೆ ಇರಲ್ವಲ್ಲ, 1 ವರ್ಷದಲ್ಲಿ 136 ನೋಡ್ತೀರ ನೀವು. ಸೊ ಆವಾಗ ನೀವು ಇಡೀ ಆಯ್ಕೆಯ ಪ್ರಕ್ರಿಯೆ ಬಹಳ ಸರಿಯಾಗಿ ನಡೆಯುತ್ತೆ. ಒಂದನೇದು. ಎರಡನೇದು ನನಗೆ ಅನ್ಸೋದೇನು ಅಂತಂದ್ರೆ, ಕನ್ನಡ ಸಿನಿಮಾದವ್ರು ಕೇಳ್ತಿರೋ ಪ್ರಶ್ನೆಗೆ ಅದು ಬಹಳ ಅರ್ಥ ಇದೆ. ಅದಕ್ಕೆ ಪರಿಹಾರ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲ. ಸೊ ನೀವು ಸಚಿನ್ ತೆಂಡೂಲ್ಕರ್ ಜೊತೆಗೆ ಯಾರೋ ಗಲ್ಲಿ ಕ್ರಿಕೆಟ್ ಪ್ಲೇಯರ್ ಒಬ್ಬ ನಿಲ್ಲಿಸ್ಬಿಟ್ಟು ನನಗೆ ಆಡಕ್ ಸ್ಟೇಡಿಯಂ ಸಿಗ್ತಾ ಇಲ್ಲ, ಅದಕ್ಕೆ ನಾನು ವಿರಾಟ್ ಕೊಹ್ಲಿ ಬೌಲಿಂಗ್ ಮಾಡ್ತೀನಿ ಅಂತಂದ್ರೆ ಅಲ್ಲ. ಸೊ ಇವನು ಮಟ್ಟಿಗೆ ಕನ್ನಡದಲ್ಲಿ ಒಂದು ಸಿನಿಮಾ ತೆಗೆದಿದ್ದಾನೆ, ನಾನು ಯಾರೋ ಫ್ರೆಂಚ್ ಸಿನಿಮಾ ಜೊತೆಗೆ ನಾನು ಕಾಂಪೀಟ್ ಮಾಡ್ತೀನಿ ಅಂತ ಇವನು ಹೊರಟ್ರೆ ಅಲ್ಲ. ಫೆಸ್ಟಿವಲ್ ನ ಉದ್ದೇಶ ಕಲೆಯಾಗಿ ನೋಡೋದು, ಉದ್ಯಮವಾಗಿ ನೋಡೋದು ಅಲ್ಲ. ಆದ್ರೆ ನಾನು ಇವನು ಗಲ್ಲಿ ಪ್ಲೇಯರ್ ನಾಳೆ ಸಚಿನ್ ತೆಂಡೂಲ್ಕರ್ ಆಗ್ಬಾರ್ದು ಅಂತ ಇಲ್ಲ.
ಅವನಿಗೆ ಅವಕಾಶ ಕೊಟ್ಟಿರ್ತಾರೆ, ಅವ್ನು ಸಚಿನ್ ತೆಂಡೂಲ್ಕರ್ ಆಗ್ತಾನೆ, ಅವನಿಗೆ ನೀವು ಅವಕಾಶ ಕೊಡ್ಬೇಕು. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ನೀವು ಜಿಲ್ಲೆಗಳಲ್ಲೂ ಕನ್ನಡ ಸಿನಿಮಾ ಉತ್ಸವಗಳನ್ನ ಮಾಡಿ, ಕನ್ನಡ ಫಿಲಂ ಫೆಸ್ಟಿವಲ್ನ ಮಾಡಿ, 30-40 ಸಿನಿಮಾಗಳನ್ನ ತೋರಿಸಿ. ಅದಕ್ಕೆ ನೀವೇ ಒಂದು ಕಮಿಟಿ ಮಾಡಿ, ನೀವೇ ಒಂದು ಮಾನದಂಡ ಮಾಡ್ಕೊಳ್ಳಿ. ಕನಿಷ್ಠ ನೀವು ಪ್ರಶಸ್ತಿ ಕೊಟ್ಟಿದ್ರಲ್ಲ ಆ ಸಿನಿಮಾಗಳನ್ನ ತೋರಿಸಿ. ನಾವು ಆರ್ಥಿಕವಾಗಿ ಸ್ವಲ್ಪ ಬರುತ್ತೆ. ಇದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಸರ್ಕಾರದ ಹತ್ರ ಥಿಯೇಟ್ರೇ ಇಲ್ಲ. ಪೂನಮಿತ ಅದನ್ನ ಎಲ್ಲ ಮಾಡ್ಬೇಕು. ಸರ್ಕಾರದ ಹತ್ರ ಥಿಯೇಟ್ರೇ ಇಲ್ಲ. ಹೇಗಿದ್ರು ನೀವು ಬಸ್ ಸ್ಟ್ಯಾಂಡ್ಗಳು ಕಟ್ಟಿರ್ತೀರಿ, ಬಸ್ ಸ್ಟ್ಯಾಂಡ್ ಅಲ್ಲಿ 1 ಫ್ಲೋರ್ ಸಿನಿಮಾಕ್ಕೆ ಅಂತ ಇಟ್ಕೊಳ್ಳಿ. ಅಲ್ಲಿ ಸಿನಿಮಾ ಕಟ್ಟಿ ನಿಮಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಡಿಯನ್ಸ್ ಸಿಗ್ತಾರೆ. ಅವ್ನು ನೆಕ್ಸ್ಟ್ ಬಸ್ ಬರೋರಿಗೆ ಕಾಯೋದೇನು. ಬಹಳ ಸಲ ನಮ್ಗೆ ಕೆಂಪೇಗೌಡ ರಸ್ತೆ ಯಾಕೆ ಅಷ್ಟೊಂದು ಚಿತ್ರಮಂದಿರ ಇತ್ತು ಅಂದ್ರೆ, ಆ ಕಾಲದಲ್ಲಿ ರಾತ್ರಿ 11 ಗಂಟೆಗೆ ಬಸ್ಸು, 4 ಗಂಟೆಗೆ ಒಂದ್ ಕೆಲಸ ಮುಗ್ದಿದೆ. ಯಾವ್ದೋ 22 ಥಿಯೇಟರ್ ಇತ್ತು ಒಂದ್ ಕಾಲದಲ್ಲಿ ಕೆಂಪೇಗೌಡ. ಯಾವ್ದೋ ಒಂದ್ ಸಿನಿಮಾ ನೋಡ್ತಾನೆ. ಸೊ ನೀವು ಪ್ರತಿ ಇದ್ರಲ್ಲಿ ಥಿಯೇಟರ್ಗಳನ್ನ ಕಟ್ಟಿ, ಅದು 1000 ಸೀಟ್ ಥಿಯೇಟರ್ ಆಗ್ಬೇಕು ಅಂತ ಇಲ್ಲ. ಇದು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಉದ್ಯಮದ ದೃಷ್ಟಿಯಿಂದ 1000 ಸೀಟ್ ಥಿಯೇಟರ್ ಅಂತ ಮಾಡ್ಕೊಂಡಿರೋದು. ಇವತ್ತು ನನಗೆ ಸಿನಿಮಾ ನೋಡಕ್ಕೆ ನನ್ನ ಮೊಬೈಲ್ ಅಲ್ಲೇ ನಾನು ಸಿನಿಮಾ ನೋಡ್ತೀನಿ, ನನಗೇನ್ ಥಿಯೇಟರ್ಗೆ ಹೋಗ್ಬೇಕಾಗಿಲ್ಲ. ಸೊ ನೀವು ನನ್ನ ಬಡಾವಣೆಯಲ್ಲಿ ಒಂದು 30 ಸೀಟಿನ ಥಿಯೇಟರ್ ಮಾಡಿ, ಪ್ರತಿ ಬಸ್ ಸ್ಟ್ಯಾಂಡ್ ಅಲ್ಲೂ 100 ಸೀಟಿನ ಥಿಯೇಟರ್ ಮಾಡಿ, 150 ಸಣ್ಣ 100 ಅಂಕೋಲದಲ್ಲಿ 100 ಸೀಟ್ ಥಿಯೇಟರ್ ಕಟ್ಟಿ ಏನ್ ಮಾಡ್ತೀರಾ ನೀವು? 50 ಸೀಟ್ ಮಲ್ಟಿಪರ್ಪಸ್ ಕಮ್ಯುನಿಟಿ ಹಾಲ್ ತರನು ಬಳಸ್ಕೋಬಹುದು. ನೀವು ಅಲ್ಲಿ ಈ ತರದ ಫೆಸ್ಟಿವಲ್ ಗಳನ್ನ ಮಾಡಿ. ಈಗ ಜಿಲ್ಲಾ ಉತ್ಸವಗಳು ಮಾಡುತ್ತೆ. ನನಗೆ ಶಿವಮೊಗ್ಗ ದಸರಾದಲ್ಲಿ ಅವರು ಶಿವಮೊಗ್ಗ ದಸರಾಕ್ಕೊಂದು ಬಹಳ ದೊಡ್ಡ ಇತಿಹಾಸ ಇದೆ. ಅತ್ಯುತ್ತಮ ಚಿತ್ರೋತ್ಸವಗಳನ್ನ ಮಾಡ್ತಾ ಇದ್ದವರು ಶಿವಮೊಗ್ಗ ದಸರಾ. ಈ ವರ್ಷ ಏನಾಗಿದೆ, ನಾನು ಈ ವರ್ಷ ದಸರಾಕ್ ಹೋದಾಗ ಅವ್ರು ಅಂತ ಇದ್ರು, ಸರ್ ಶಿವಮೊಗ್ಗದಲ್ಲಿ 12 ಥಿಯೇಟರ್ ಇತ್ತು, ನಾವು 12 ಥಿಯೇಟರ್ ಅಲ್ಲಿ 4 ಥಿಯೇಟರ್ ಬಿಡಿಸ್ಕೊಂಡು ಫೆಸ್ಟಿವಲ್ ಮಾಡ್ತಾ ಇದ್ವಿ. ಇವತ್ತು 2 ಥಿಯೇಟರ್ ಉಳ್ಕೊಂಡಿದೆ, ಇನ್ನು 10 ಥಿಯೇಟರ್ ಕ್ಲೋಸ್ ಆಗೋಗಿದೆ. ಒಂದೇ ಒಂದು ಮಲ್ಟಿಪ್ಲೆಕ್ಸ್ ಇದೆ. ಮಲ್ಟಿಪ್ಲೆಕ್ಸ್ ನಮಗ್ ಕೊಡಲ್ಲ, ಅಲ್ಲಿ ಒಂದು 5-6 ಸ್ಕ್ರೀನ್ ಇರುತ್ತೆ. ಹೌದು. ಸೊ 2 ಥಿಯೇಟರ್ ಇವನಿಗೆ ರೆಗ್ಯುಲರ್ ಸಂಪಾದನೆ. ಅವ್ನು ಯಾಕೆ ಥಿಯೇಟರ್ ಫೆಸ್ಟಿವಲ್ ಬಿಟ್ಕೊಡ್ತಾನೆ? ಫೆಸ್ಟಿವಲ್ ಮಾಡಕ್ ಆಗ್ತಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ. ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು. ಕನ್ನಡ ಸಿನಿಮಾಗಳಿಗೆ ಇವರೇ ಮಾಧ್ಯಮವನ್ನು ಸೃಷ್ಟಿ ಮಾಡಬೇಕು. ಇನ್ನೊಂದು, ಇವತ್ತು ಇರುವ OTT ಪ್ಲಾಟ್ಫಾರ್ಮ್ಗಳು ಯಾವ್ದಿದೆ, ಅಮೆಝಾನ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಕೂಡ ಅಲ್ಲಿ ಕೂತಿರೋರಿಗೆ ಭಾಷೆ ಸಂಸ್ಕೃತಿ ಗೊತ್ತಿಲ್ಲ. ಅವರು, ನಾನು ಎಷ್ಟೋ ಜನರ ನೆಗೋಷಿಯೇಟ್ ಮಾಡಿದ್ದೀನಿ, ಸೆಕ್ಸ್ ಇದೆಯೇನ್ರಿ, ವೈಲೆನ್ಸ್ ಇದೆಯೇನ್ರಿ, ವಲ್ಗ್ಯಾರಿಟಿ ಇದೆಯೇನ್ರಿ, ಹಂಗಾರೆ ತಗೊಳ್ತೀವಿ, ಅದೇ ಇಂಟರ್ನ್ಯಾಷನಲ್ ಫಾರ್ಮುಲಾ ಓಡೋದು ಅಂದ್ರೆ ಅವರಿಗೆ ಕಲ್ಚರ್ ಗೊತ್ತಿಲ್ಲ. ಸೊ ಹುಡುಗರುಗಳಿಗೆ ಬಿಸ್ನೆಸ್ ಅಷ್ಟೇ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಕರ್ನಾಟಕ ಸರ್ಕಾರವೇ ಒಂದು OTT ಪ್ಲಾಟ್ಫಾರ್ಮ್ ಅನ್ನು ಸೃಷ್ಟಿ ಮಾಡಿ, OTT ಪ್ಲಾಟ್ಫಾರ್ಮ್ ಅನ್ನು ಸೃಷ್ಟಿ ಮಾಡಿ ನಿಯಮಗಳನ್ನು ಮಾಡಿ. ನೀವು OTT ಪ್ಲಾಟ್ಫಾರ್ಮ್ ಕನ್ನಡಕ್ಕಾಗೆ ಮಾಡಿ, ಬೇರೆ ಭಾಷೆಯ ಸಿನಿಮಾಗಳು ಮಾಡಬೇಡಿ. ಆಗ ನಿಮಗೆ 136 ಜನ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ದುಂಬಾಲ್ ಬೀಳೋದು ತಪ್ಪು. ಕೇರಳದಲ್ಲಿ ಈ ತರದ್ದು ಏನಾದ್ರು ಕೇರಳದಲ್ಲಿ OTT ಪ್ರಯತ್ನ ಆಗಿದೆ. ಮತ್ತೆ ಅಲ್ಲಿ ಆಕ್ಚುಲಿ ಚಿತ್ರಾಂಜಲಿ ಅನ್ನೋದು ಕೇರಳದ್ದೇ ಕಲ್ಪನೆ. ಅದು ಕೇರಳದ ಚಿತ್ರಾಂಜಲಿ ಕಲ್ಪನೆ ಇವ್ರು ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡೆ. ಕೇರಳ ನೀವು ರಾಜ್ಯ ನೋಡಿದ್ರೆ ಗೊತ್ತಿರ್ಬೋದು, ಒಂದು ಗುಡ್ಡದ ಮೇಲೆ 4 ಮನೆ, ಕೆಳಗೆ ಇನ್ 4 ಮನೆ, ಇಲ್ಲೊಂದು 8 ಮನೆ. ಇವ್ರು ಏನ್ ಮಾಡಿದಾರೆ, 30 ಸೀಟಿನ ಚಿತ್ರಾಂಜಲಿ ಕಲ್ಪನೆಯನ್ನು ಮಾಡಿ, ಇವ್ರು ಚಿತ್ರಾಂಜಲಿ ಮಲ್ಟಿಪ್ಲೆಕ್ಸ್ ಕೂಡ ಮಾಡಿದಾರೆ ತಿರುವನಂತಪುರದಲ್ಲಿ. ಅದು ಕೇರಳದಲ್ಲಿ ಅತ್ಯಂತ ಯಶಸ್ವಿಯಾದ ಯೋಜನೆ ಚಿತ್ರಾಂಜಲಿ. ಸರ್ಕಾರವೇ ಚಿತ್ರಮಂದಿರಗಳನ್ನ, ಬಡಾವಣೆ ಚಿತ್ರಮಂದಿರಗಳನ್ನ ನಿರ್ಮಾಣ ಮಾಡಿದೆ. ಸೊ ನಾವು ಕೇಳ್ತಾ ಇರೋದು, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಜನತಾ ಚಿತ್ರಮಂದಿರ ಮಾಡ್ತೀವಿ ಅಂತ, ಅದು ಚಿತ್ರಾಂಜಲಿಯ ಇನ್ಫ್ಲುಯೆನ್ಸ್ ಅದು. ಆದ್ರೆ ಜನತಾ ಚಿತ್ರಮಂದಿರ ಅನ್ಕೊಳ್ಳೆ ವಾಣಿಜ್ಯ ಮಂಡಳಿಯವ್ರ ಕೈ ತಗೊಂಡು ಇದಕ್ಕೆ 1000 ಥಿಯೇಟರ್ ಸೀಟ್ ಇರ್ಬೇಕು ಅಂದ್ರು. 1000 ಸೀಟ್ ನಾವು ಅದಕ್ಕೆ ನಿಮ್ಗೆ ಬೆಂಬಲ ಕೊಡ್ತೀವಿ, ನೀವು 1000 ಥಿಯೇಟರ್ ಮಾಡಿ ಅಂದ್ರೆ ಅದಕ್ಕೆ 5 ಕೋಟಿಯೋ 10 ಕೋಟಿಯೋ ಕೊಡ್ಬೇಕು. ಅವನು ಯಾರೋ ನಾನು ಥಿಯೇಟರ್ ಮಾಡೋ ಬದಲಿಗೆ ಇನ್ನೇನೋ ಮಾಡ್ತಿದ್ದೀನಿ ಅಂತ ಹೇಳಿ ಅವ್ನು ಮಾಡಲ್ಲ. ಸೊ ಆ ಇಡೀ ಯೋಜನೆ, ಜನತಾ ಚಿತ್ರಮಂದಿರ ಯೋಜನೆ ಒಂದ್ ಚಿತ್ರಮಂದಿರ ಬರ್ಲಿಲ್ಲ ಈ ಕಾರಣದಿಂದ. ಸೊ ನೀವು ಅದರ ಪರಿಕಲ್ಪನೆ ಅಂದ್ರೆ, ಇವತ್ತು ಕಾಲ ಬದಲಾಗ್ತದೆ, ಹೊಸ ಕಾಲಕ್ಕೆ ತಕ್ಕಂತೆ ಯೋಚನೆ ಮಾಡಿ ಯೋಜನೆಗಳನ್ನು ನೀವು ಸಿದ್ಧಗೊಳಿಸ್ಬೇಕು. ಅಂದ್ರೆ ಒಟ್ಟಾರೆ ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಅದರಲ್ಲೂ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ವಿಚಾರದಲ್ಲಿ ಒಂದಷ್ಟು ಪರಿಹಾರಗಳು ಕೂಡ ಇದೆ ಸರ್ಕಾರದ ಮುಂದೆ. ಈ ಕ್ಷಣಕ್ಕಾಗದೇ ಇರಬಹುದು, ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ. ಯಾರು ಈ 16 ಚಿತ್ರೋತ್ಸವಗಳಲ್ಲಿ ಬಹಳ ಸಕ್ರಿಯವಾಗಿದ್ರು,
ಗಿರೀಶ್ ಕಾಸರವಳ್ಳಿ ಇರ್ಬೋದು, ಜೈಮಾಲಾ ಅವ್ರು ಇರ್ಬೋದು, ವಿದ್ಯಾಶಂಕರ್ ಇರ್ಬೋದು, ಪಿ ಶೇಷಾದ್ರಿ ಅವ್ರು ಇರ್ಬೋದು, ಅವ್ರದ್ದೆಲ್ಲ ಒಂದು ಸಮಿತಿ ಮಾಡಿದ್ರು. ಮತ್ತು ಅವರು ಬೇರೆ ಬೇರೆ ಜಗತ್ತಿನ ಚಿತ್ರೋತ್ಸವಗಳಲ್ಲಿ ನೋಡಿದ್ರು. ಒಂದು ಚಿತ್ರೋತ್ಸವ ನೀತಿ ಅಂತ ಒಂದು ಮಾಡಿ, ನೀವು ಪುಸ್ತಕ ನೀತಿ ಮಾಡ್ತೀರಾ, ಸಾಂಸ್ಕೃತಿಕ ನೀತಿ ಮಾಡ್ತೀರಿ, ಯಾವ್ಯಾವ್ದಕ್ಕ ನೀತಿ ಮಾಡ್ತೀರಿ, ಚಿತ್ರೋತ್ಸವಗಳಿಗೆ ಒಂದು ನೀತಿ ಮಾಡಿ. ನಮ್ಮಲ್ಲಿ 1990 ಇಸ್ವಿ ಆದ್ಮೇಲೆ ಚಲನಚಿತ್ರ ನೀತಿಯೇ ಇಲ್ಲ, ಸರ್ಕಾರ ಮಾಡೇ ಇಲ್ಲ. ಸೊ ಒಂದು ಚಿತ್ರೋತ್ಸವಕ್ಕೆ ಒಂದು ನೀತಿ ಮಾಡಿ. ನೀತಿ ಮಾಡಿದಾಗ ಯಾರು ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ ನಮ್ ನೀತಿನಲ್ಲಿ ಇದೆಯಪ್ಪ, ಅದ್ರ ಪ್ರಕಾರ ನಾವು ಆಯ್ಕೆ ಮಾಡಿದ್ವಿ ಅಂದ್ರೆ ಮುಗ್ದೋಯ್ತಲ್ಲ. ಸೊ ನಿಮ್ಗೆ ಪ್ರತಿಯೊಂದಕ್ಕೂ ನ್ಯಾಯಾಲಯದ ಬಾಗಿಲು ತಟ್ಟೋದಕ್ಕೆ ಪರಿಹಾರ ಅಲ್ಲವೇ ಅಲ್ಲ. ಅಂದ್ರೆ ಇದೆಲ್ಲ ವಿವಾದಗಳ ನಡುವೆಯೂ ಜನ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬರ್ತಾರೆ, ನೋಡ್ತಾರೆ. ಸೊ ಈ ಸಲ ಅಂತ ಆಕರ್ಷಣೆ ಏನಿದೆ? ಪ್ರತಿ ವರ್ಷ ಕೂಡ ಚಿತ್ರೋತ್ಸವದಲ್ಲಿ ಒಂದು ಕೆಲವರನ್ನ, ಅಂದ್ರೆ ಇದೊಂದು ಅಧ್ಯಯನಕ್ಕೆ ಒಂದ್ಸಲ ಬೆಂಗಳೂರು ಇಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅದು ಸತ್ಯದ ಸ್ಪೆಷಲ್ ಇತ್ತು. ಸೊ ನಾನು ಆ ವರ್ಷ ಏನ್ ಮಾಡಿದೆ ಅಂದ್ರೆ ಬೇರೆ ಎಲ್ಲಾ ಸಿನಿಮಾ ಬಿಟ್ಟು ಸತ್ಯದ್ರೆ ಎಲ್ಲಾ ಸಿನಿಮಾಗಳು ಒಟ್ಟಿಗೆ ಸಿಗುತ್ತಲ್ಲ, ಹಂಗ ನೋಡಿದೆ. ಈ ಸಲದ ಇದು ವಿಶೇಷ ಏನು ಅಂದ್ರೆ ಕ್ರಿಸ್ತೋವ್ ಕಿಸ್ಲೋಸ್ಕಿ, ಶ್ಯಾಮ್ ಬೆನಗಲ್ಲು, MS ಸತ್ಯ. ಯಾಕೆ ಅಂದ್ರೆ ಗರಂ ಹವಾ ಬಂದು 50 ವರ್ಷ ಆಯ್ತು. ಈ ಸಂದರ್ಭದಲ್ಲಿ ಗಿರೀಶ್ ಕಾಸರವಳ್ಳಿ ಅವ್ರ ಬಗ್ಗೆ ಚರ್ಚೆ ಇದೆ. ಪಿ ಲಂಕೇಶ್, ಪಲ್ಲವಿ ಸಿನಿಮಾ ಬಂದು ಅದ್ರ ಮತ್ತೆ ಸಿಗ್ತಾ ಇದೆ. ಅರವಿಂದನ್ನು, ಶ್ಯಾಮ್ ಶರ್ಮಾ, ನಿರೋಧ್ ಮಹಾಪಾತ್ರ ಇವರ ಸಿನಿಮಾಗಳು ಬಹಳ ಮುಖ್ಯವಾಗಿದೆ. ಕ್ರಿಸ್ಲೋಸ್ವಿ ಪೋಲೆಂಡ್ ನ ಬಹಳ ಮುಖ್ಯವಾದ ನಿರ್ದೇಶಕರು. ಇತ್ತೀಚಿನ ವರ್ಷಗಳಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡಿದವರು. ಅವರ 7 ಸಿನಿಮಾಗಳು ಫೆಸ್ಟಿವಲ್ ಅಲ್ಲಿ ಮಾಡುತ್ತೆ. ಯಾರು ಬಹಳ ಗಂಭೀರವಾಗಿ ಅಧ್ಯಯನ ಮಾಡಬೇಕು ಅಂದ್ರೆ 7 ಸಿನಿಮಾಗಳನ್ನು ಒಟ್ಟಿಗೆ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಇತ್ತೀಚೆಗೆ ನಮ್ಮನ್ನಾಗಲ್ದಂತ ಶ್ಯಾಮ್ ಬೆನಗಲ್ ಅವರ 5 ಸಿನಿಮಾಗಳು ಫೆಸ್ಟಿವಲ್ ಅಲ್ಲಿ ನೀವು 5 ಸಿನಿಮಾಗಳನ್ನು ನೋಡಬಹುದು. ಸೊ ಆಮೇಲೆ ಕನ್ನಡ ರೆಪ್ರೆಸೆಂಟೇಟಿವ್ ಅಂತ ಹೇಳಿ MS ಸತ್ತು ಇದ್ದಾರೆ, ಕಾಸರವಳ್ಳಿ ಇದ್ದಾರೆ, ಲಂಕೇಶ್ ಇದ್ದಾರೆ, ಅರವಿಂದನ್ನು ಮತ್ತು ನೀರದ್ ಮಹಾಪಾತ್ರ ಇದ್ದಾರೆ. ಆಮೇಲೆ ವಿಮ್ ವಂಡರ್ಸ್ ಜರ್ಮನಿಯ ಅವರ ಬಹಳ ಮುಖ್ಯವಾದ ಚಿತ್ರಗಳು ಇದರಲ್ಲಿ ಪ್ರದರ್ಶನಗೊಳ್ಳುತ್ತೆ. ಸೊ ಪಲ್ಲವಿ ಸಿನಿಮಾ ಲಂಕೇಶ್ ಅವರದ್ದು, ರಾಜೀವ್ ತಾರಾನಾಥ್ ಅವ್ರ ಸಂಗೀತ ಕೊಟ್ಟಿದ್ದು, ಅದೊಂದು ಬಹಳ ತಾರಾನಾಥ ಇತ್ತೀಚೆಗೆ ಅಗಲಿದ್ರಿಂದ ಆ ಸಿನಿಮಾ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಇಟ್ ಹ್ಯಾಸ್ ಬಿನ್ ರೀಕ್ರಿಯೇಟೆಡ್. ಅದನ್ನ ಮರು ನಿರ್ಮಾಣ ಮಾಡಿ ಫೆಸ್ಟಿವಲ್ ನಲ್ಲಿ ತೋರಿಸ್ತಾ ಇದ್ದಾರೆ. ರೀಕ್ರಿಯೇಟೆಡ್ ಯಾಕಂದ್ರೆ ಅದ್ರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದನ್ನ ಸರಿ ಮಾಡಿಸ್ಬಿಟ್ಟು ರೀಕ್ರಿಯೇಟ್ ಮಾಡಿದ್ದಾರೆ. ನಮ್ಮ ಜನರೇಷನ್ ಅವರು ಯಾರೂ ಪಲ್ಲವಿ ಸಿನಿಮಾ ನೋಡಿಲ್ಲ. ನಾವು ನೋಡಿದ್ರಿಂದ ಕಥೆಗಳನ್ನ ಕೇಳಿದ್ವಿ. TN ಸೀತಾರಾಮ್ ಅವರ ಚಿತ್ರದ ನಾಯಕರು. ಸೊ ಇದು ಕ್ಲಾಸಿಕ್ ಸಿನಿಮಾಗಳು, ಅದು ಬಹಳ ಕ್ಲಾಸಿಕ್ ಆದ ನೋಡಬಹುದಾದ ಸಿನಿಮಾಗಳು ಈ ಸಲ ಇರೋದು. ಒಂದು ಸತ್ಯವರ ಗರಂ ಹವಾ, ಕಾಸರವಳ್ಳಿ ಅವರ ಘಟಶ್ರಾದ್ದ ನಿಮ್ಗೆ ನೋಡಕ್ ಸಿಗ್ತಾ ಇದೆ, ಲಂಕೇಶ್ ಅವರ ಪಲ್ಲವಿ ನಾನಾಗಿಲ್ಲ, ಅರವಿಂದ್ ಅವರ ಕುಮ್ಮಾಟಿ ಮತ್ತು ತೆಂಪೋ ಸಿನಿಮಾಗಳು ಬರುತ್ತೆ. ಈಶಾನ್ ಹೌದು, ಆಮೇಲೆ ನೀರದ್ ಮಹಾಪಾತ್ರ ಅವರ ಮಾಯಾಮೃಗ ಸಿಗತ್ತೆ. ಇವೆಲ್ಲ ಅತಿ ಸುರಕ್ಷಿತ ಸಿನಿಮಾಗಳು. ನೀವು ಫೆಸ್ಟಿವಲ್ ಬಿಟ್ರೆ ಇನ್ನೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಸಲ ನಮ್ಗೆ ಇಬ್ಬರ ಜನ್ಮ ಶತಮಾನೋತ್ಸವ ಬಹಳ ಮುಖ್ಯವಾಗಿ ನಡೀತಾ ಇದೆ. ಒಬ್ರು ರಾಜ್ ಕಪೂರ್ ಅವರ ಆವಾರ ಪ್ರದರ್ಶನಗೊಳ್ಳುತ್ತೆ. ಆಮೇಲೆ ಇನ್ನೊಬ್ರು ಜನ್ಮ ಶತಮಾನ ಆಚರಿಸ್ಕೊಳ್ತಿರೋರು ಗುರುದತ್, ಕನ್ನಡದ ಗುರುದತ್ ಅವರ ಕಾಗಜ್ ಕಾ ಫುಲ್ ಪ್ರದರ್ಶನಗೊಳ್ಳುತ್ತೆ. ಋತ್ವಿ ಘಟಕ್ ಅವರ ಜನ್ಮ ಶತಮಾನ ಬಹಳ ನಿರ್ದೇಶಕರು. ಸುವರ್ಣ ರೇಖಾ, ಅದು ಬಂಗಾಳಿಲಿ ಸುವರ್ಣ ರೇಖಾ ಅಲ್ಲ, ವಾ ಇಲ್ಲ, ಸುವರ್ಣ ರೇಖಾ ಇದರಲ್ಲಿ ಪ್ರದರ್ಶನಗೊಳ್ಳುತ್ತೆ. ಇನ್ನು ಕನ್ನಡದವರಾದ KS ಅಶ್ವಥ್ ಅವರ ಜನ್ಮ ಶತಮಾನೋತ್ಸವ. ಅಶ್ವಥ್ ಅವರ ಸ್ಮರಣೆಯಲ್ಲಿ ನಾಗರಹಾವು ಸಿನಿಮಾವನ್ನು ತೋರಿಸಿದ್ರು ಚಾಮಯ್ಯ ಮೇಸ್ತ್ರಾಗಿ. ಅದರಲ್ಲಿ ಬಹಳ ಮುಖ್ಯವಾಗಿ ಮಾಡಿದಂಥವ್ರು. ಇದರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಕ್ರಿಸ್ತೋವ್ ಕಿಸ್ಲೋಸ್ಕಿ ಅವರು ಪೋಲೆಂಡ್ನ ನಿರ್ದೇಶಕರು. ಅವರು ಬಹಳ ಹೊಸ ಅಲೆಯ ಸಿನಿಮಾಗಳನ್ನ ಪೋಲೆಂಡ್ ಅಲ್ಲಿ ಸೃಷ್ಟಿ ಮಾಡಿದವ್ರನ್ನ, ಬಹಳ ಸೂಕ್ಷ್ಮ ಸಂವೇದನೀಯ ಸಿನಿಮಾಗಳಂತ. ಅವರು ಬದುಕಿದ 54 ವರ್ಷ. ಸೊ ಅವರ ಬಹಳ ಅದ್ಭುತ ಸಿನಿಮಾಗಳು ಮತ್ತೆ ಆಲ್ಮೋಸ್ಟ್ ಯುರೋಪಿಯನ್ ಸಿನಿಮಾಗಳ ಮೇಲೆಲ್ಲ ಇವ್ರ ಇನ್ಫ್ಲುಯೆನ್ಸ್ ಇದೆ. ಸೊ ಆದ್ರಿಂದ ಅವರು ಬಹಳ ಮುಖ್ಯವಾದ 5 ಸಿನಿಮಾಗಳು ಸಿಕ್ಕತ್ತೆ. ಆಮೇಲೆ ಚಿತ್ರ ನಿರ್ದೇಶಕರು, ನಿರ್ಮಾಪಕರು, ಛಾಯಾಗ್ರಾಹಕರು ವಿಮ್ ವಂಡರ್ಸ್ ಒಂಥರ ಲೆಜೆಂಡ್ ಅವರು.
ಅವರ ಬಹಳ ಮುಖ್ಯವಾದ ಆಲಿಸ್ ಇನ್ ಸಿಟೀಸ್, ರಾಂಗ್ ಮೂವ್, ಕಿಂಗ್ಸ್ ಆಫ್ ರೋಡು, ಈ ತರದ ಸಿನಿಮಾಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾರ್ಮಲಿ ನಾನು ಅನೇಕ ಚಿತ್ರೋತ್ಸವದಲ್ಲಿ ಭಾಗವಹಿಸಿರೋದ್ರಿಂದ ಫೆಸ್ಟಿವಲ್ ಅಲ್ಲಿ ಹೋಗೋರ್ಗೆ ಏನು ಅಂತ ಹೇಳಿದ್ರೆ, ವಿಲ್ ಡೂ ದ ಹೋಮ್ ವರ್ಕ್ ಅಂತ. ನೀವು ಯಾವ ಸಿನಿಮಾಗಳನ್ನ ಅಂದ್ರೆ ಬಹಳ ಸಲ ನಾನು ನೋಡಿದೀನಿ ಫೆಸ್ಟಿವಲ್ ಅಲ್ಲಿ, ಹೊಸ ಹುಡುಗರು ಮೆಂಬರ್ಶಿಪ್ ಮಾಡ್ಕೊಂಡ್ಬಿಡ್ತಾರೆ, ಹೋಗ್ತಾರೆ, ಅಲ್ಲಿ 10ರಲ್ಲಿ ಬಹಳ ರಶ್ ಇದೆಯಂತೆ, 12ರಲ್ಲಿ ಖಾಲಿಯಲ್ಲಿ ಹೋಗೋಣ ಅಂತ ನೋಡಿ. ಹಿಂಗ್ ನೋಡ್ಬೇಡಿ. ನಿಮ್ಮ ಟಾಪ್ 5 ಪ್ರಿಯಾರಿಟೀಸ್ ಏನು ಈ ಬಾರಿಯ? ಅದೇ ನಾನು ಹೇಳಿದ ಹಾಗೆ, ನೀವು ಕ್ರಿಸ್ಲೋಸ್ಕಿಯ ಸಿನಿಮಾ ಒಂದನ್ನಾದ್ರೂ 5 ತೋರಿಸ್ತಾ ಇದೆ, ಒಂದನ್ನಾದ್ರೂ ನೋಡಿ. ವಿಮ್ ವಂಡರ್ಸ್ ಸಿನಿಮಾಗಳನ್ನ ನೋಡಿ. ಪಲ್ವಿಯನ್ನು ತಪ್ಪಿಸ್ಲೇಬೇಡಿ, ಯಾಕಂದ್ರೆ ಪಲ್ವಿ ನೀವು ಈಗ ನೋಡಿದ್ರೆ ನಿಮ್ ಜನ್ಮದಲ್ಲಿ ಯಾವತ್ತೂ ನೋಡಕ್ಕಾಗಲ್ಲ, ಅದು ರಿಕ್ರಿಯೇಷನ್ಗೆ ಹೊರಟೋಗುತ್ತೆ, ಅದು ಕೊಡಕ್ಕಾಗಸ್ ನೋಡಿಲ್ಲ ಅಂತ. ಘಟಶ್ರಾದ್ದದ ಫೈನ್ ಕಾಪಿ ಸಿಗುತ್ತೆ, ಘಟಶ್ರಾದ್ದ ಇದೆ ನೆಟ್ಟಲ್ಲಿ ಇದೆ, ಬಟ್ ಒಳ್ಳೆ ಪ್ರತಿ ಸಿಕ್ಕತ್ತೆ ಇಲ್ಲಿ. ಗರಂ ಹವಾ ಯಾರಾದ್ರೂ ನೋಡಿಲ್ಲಿದ್ರೆ ಖಂಡಿತ ನೋಡಿ ಗರಂ ಹವಾ, ಯಾಕಂದ್ರೆ ದೇಶ ವಿಭಜನೆಗೆ ಸಂಬಂಧಪಟ್ಟ ಸಿನಿಮಾ ಅದು, ಅದನ್ನ ಖಂಡಿತ ನೋಡಿ. ಒಟ್ಟಾರೆಯಾಗಿ ಫಿಲ್ಮ್ ಫೆಸ್ಟಿವಲ್ ಸುತ್ತ ಇರುವಂತಹ ವಿವಾದಗಳ ಜೊತೆಗೇನೆ ಒಂದಷ್ಟು ಟಿಪ್ಸ್ ಗಳನ್ನು ಫಿಲ್ಮ್ ಲವರ್ಸ್ಗೆ ನೀವು ಕೊಟ್ಟಿದ್ದೀರಿ. ಜೊತೆಗೆ ವಿವಾದ ಇನ್ನು ಮುಂದೆ ಬಾರದ ಹಾಗೆ ಯಾವ ಪರಿಹಾರಗಳನ್ನ ನಾವು ಮಾಡ್ಕೋಬಹುದು ನಮ್ಮ ಮುಂದಿದೆ ಅಂದ್ರೆ ಸರ್ಕಾರಗಳು ಆ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಮಾತುಗಳನ್ನು ಹೇಳಿದಿರಿ. ನಿಮ್ಮ ಈ ಮಾತುಗಳಿಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.